ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 12 ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಸೊ ಈ ಪ್ರೋಮೋದಲ್ಲಿ ರಿಷಾ ಮತ್ತು ನಮ್ಮ ಗಿಲ್ಲಿ ನಟ ಅವರ ನಡುವೆ ಭೀಕರವಾಗಿ ಜಗಳ ನಡೆದಿರುವಂಥದ್ದು. ಸೊ ಇದರ ಮಧ್ಯೆ ನಮ್ಮ ರಿಷಾ ಅವರು ಗಿಲ್ಲಿಯ ಮೇಲೆ ಕೈ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಯಾವ ವಿಚಾರಕ್ಕೆ ಇವರ ಮಧ್ಯೆ ಜಗಳ ಆಗಿದೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ದಯವಿಟ್ಟು ವಿಡಿಯೋನಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಕಿಚ್ಚನ ಪಂಚಾಯಿತಿ ಆದಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ಖಂಡಿತ ಆಗೇ ಆಗ್ತವೆ. ಸೊ ಇದೀಗ ಇವತ್ತು ಕೂಡ ಒಂದು ಬದಲಾವಣೆ ಆಗೇ ಆಗಿದೆ. ಸೊ ಬಟ್ ಇಲ್ಲಿ ಒಂದು ಬಕೆಟ್ ವಿಚಾರಕ್ಕೆ ರಿಷಾ ಮತ್ತು ಗಿಲ್ಲಿ ನಟ ಇಬ್ಬರು ಸೇರಿಕೊಂಡು ಜಗಳ ಆಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ತುಂಬ ಹೊತ್ತಿನಿಂದ ಗಿಲ್ಲಿ ನಟ ಅವರು ವಾಶ್ರೂಮಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಇಲ್ಲಿ ರಿಷಾ ಅವರು ವಾಶ್ರೂಮ್ ಒಳಗಡೆ ಸ್ನಾನ ಮಾಡೋಕ್ಕೋಸ್ಕರ ಹೋಗಿದ್ದಾರೆ. ಸೊ ಗಿಲ್ಲಿ ನಟ ಅವ್ರು ಏನು ಹೇಳ್ತಾ ಇದ್ದಾರೆ, ಸೊ ದಯವಿಟ್ಟು ಬಕೆಟ್ ಕೊಡಿ, ನಾನು ಬೇರೆ ಕಡೆ ಹೋಗಿ ಮಾಡ್ತೀನಿ ಅನ್ನೋ ರೀತಿಲಿ ಮಾತಾಡ್ತಾ ಇದ್ದಾರೆ. ಬಟ್ ಇದು ರಿಷಾ ಅವರು ಕೇಳಿಸ್ಕೊಂಡ್ರು ಕೇಳದೆ ರೀತಿ ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಅಂದರೆ ಒಳಗಡೆ ಇದ್ದು ಆ ರೀತಿ ಯಾವುದಕ್ಕೊಂದು ರೆಸ್ಪಾನ್ಸ್ ಮಾಡಲ್ಲ. ಸೊ ಆಗ ಗಿಲ್ಲಿ ನಟ ಅವ್ರು ಏನು ಹೇಳ್ತಾರೆ, ದಯವಿಟ್ಟು ಬಕೆಟ್ ಕೊಡಿ, ನೀನು ಬಕೆಟ್ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತು ಅಂತ ರೀತಿಯಲ್ಲಿ ಮಾತಾಡ್ತಾರೆ. ಸೊ ರಿಷಾ ಅವರು ಇದಕ್ಕೆ ಯಾವುದಕ್ಕೂ ಕೇರ್ ಮಾಡದೆ ಸುಮ್ಮನೆ ಒಳಗಡೆ ಇರ್ತಾರೆ. ಸೊ ಇದಾದ ಬಳಿಕ ಗಿಲ್ಲಿ ನಟ ಅವ್ರು ಏನು ಮಾಡ್ತಾರಪ್ಪ ಅಂದರೆ ರಿಷಾ ಅವರ ಇಟ್ಟಿರುವಂಥ ಬಟ್ಟೆ, ಅಂದರೆ ಅವರು ಬೆಡ್ ತೆಳಗೆ ಇಟ್ಟಿರುವಂಥ ಬಟ್ಟೆನ ತೊಗೊಂಡು ಬಂದುಬಿಟ್ಟು ಫುಲ್ಲು ಬಟ್ಟೆನ ತೊಗೊಬಂದ್ಬಿಟ್ಟು ವಾಶ್ರೂಮಲ್ಲಿ ಹಾಕಿ ಹೋಗ್ಬಿಡ್ತಾರೆ. ಸೊ ಇದನ್ನು ರಿಷಾ ಅವರು ವಾಶ್ರೂಮಿಂದ ಹೊರಗಡೆ ಬಂದ ಮೇಲೆ ಬಟ್ಟೆ ಹಾಕಿರೋದು ನೋಡಿಬಿಟ್ಟು ತುಂಬ ರ್ಯಾಶ್ ಆಗಿ ಮಾತಾಡ್ತಾರೆ. ಗಿಲ್ಲಿ ಯಾಕೋ ಇದೆಲ್ಲ ಮಾಡ್ತೀಯ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಅಂಥ ಸಮಯದಲ್ಲಿ ವಾಶ್ರೂಮ್ಗೆ ಗಿಲ್ಲಿ ಬರೋ ಟೈಮಲ್ಲಿ ಯಾರು ನಮ್ಮ ರಿಷಾ ಅವರು ಗಿಲ್ಲಿಗೆ ಒಂದು ಕೈ ಕೂಡ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ರಿಷಾ ಅವರು ಮಾಡಿದ್ದು ತಪ್ಪೆ. ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಯಾವುದೇ ವ್ಯಕ್ತಿಯು ಕೈ ಮಾಡೋ ರೀತಿ ಇಲ್ಲ. ಬಟ್ ಆದರೆ ಇಲ್ಲಿ ಏಕಾಏಕಿಯಾಗಿ ನಮ್ಮ ರಿಷಾ ಅವರು ನಮ್ಮ ಗಿಲ್ಲಿ ನಟನ ಮೇಲೆ ಕೈ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಸೀನ್ ಆದಮೇಲೆ ಮತ್ತೆ ನಮ್ಮ ರಿಷಾ ಅವರು ಗಿಲ್ಲಿಯವರ ಬಟ್ಟೆನ ಬಿಸಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅವನಿಟ್ಟಿರುವಂಥ ಬಟ್ಟೆಗಳನ್ನ ಕಿತ್ತಾಕಿ ಕಾಲಲ್ಲಿ ತುಳಿದು ಗಲೀಜು ಮಾಡೋಕ್ಕೆ ಶುರು ಮಾಡ್ತಾರೆ. ಈ ವಿಷಯ ಗೊತ್ತಾದ ಮೇಲೆ ಗಿಲ್ಲಿ ಆ ಲೊಕೇಶನ್ಗೆ ಬರ್ತಾನೆ. ಆ ಲೊಕೇಶನ್ ಬರೋ ಟೈಮಲ್ಲಿ ಇವರಿಬ್ಬರ ಮಧ್ಯೆ ಕೂಡ ಜೋರಾಗಿ ಜಗಳ ನಡೀತಾ ಇರುತ್ತೆ. ಸೊ ಆಗ ಗಿಲ್ಲಿ ಅವರು ಮುಂದೆ ಬರೋ ಟೈಮಲ್ಲಿ ಮತ್ತೆ ರಿಷಾ ಅವರು ಅವ್ರನ್ನ ಕೈ ಹಾಕಿ ದೂಡ್ಬಿಟ್ಟು ಮತ್ತೆ ಅಲ್ಲಿ ಒಂದು ಹಲ್ಲೆ ಕೂಡ ಕ್ರಿಯೇಟ್ ಮಾಡ್ತಾರೆ ಅಂತ ಕೊಡ್ಬೋದು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಗಿಲ್ಲಿ ಮತ್ತು ರಿಷಾ ಅವರು ಮಾಡಿರೋದು ನಿಮ್ಮ ಪ್ರಕಾರ ಸರಿನಾ? ಬಟ್ ಇದು ಕಿಚ್ಚ ಸುದೀಪ್ ಅವರು ಬಂದೋದ್ಮೇಲೆ ಬದಲಾವಣೆಗಳು ಆಗೇ ಆಗ್ತವೆ. ಬಟ್ ಈ ರೇಂಜ್ಗೆ ಆಗ್ತವೆ ಅಂತ ಇವತ್ತೇ ಗೊತ್ತಾಗಿದ್ದು. ಬಟ್ ಇದು ರಿಷಾ ಅವರು ಮಾಡಿರೋ ತಪ್ಪು. ಇದುವರೆಗೆ ಯಾವುದೇ ಬಿಗ್ ಬಾಸ್ ರೂಲ್ಸ್ಗಳನ್ನ ಇವರು ಫಾಲೋ ಮಾಡಿದರು. ಬಟ್ ಆದರೆ ಇದೀಗ ಮತ್ತೆ ರೂಲ್ಸ್ನ ಬ್ರೇಕ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಯಾವುದೇ ವ್ಯಕ್ತಿಯ ಮೇಲೆ ಕೈ ಮಾಡೋ ರೀತಿ ಇಲ್ಲ, ಹೊಡೆಯೋ ರೀತಿಯೂ ಇಲ್ಲ. ಬಟ್ ಆದರೆ ಇಲ್ಲಿ ರಿಷಾ ಅವರು ಗಿಲ್ಲಿಯ ಮೇಲೆ ಕೈ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಅಷ್ಟೇ ಅಲ್ಲದೆ ಅಲ್ಲಿರುವ ಸ್ಪರ್ಧಿಗಳು ಕೂಡ ಹೇಳ್ತಾ ಇದ್ದಾರೆ, ಸೊ ಕೈ ಮಾಡಿಬಿಟ್ಲ ಗಿಲ್ಲಿಗೆ, ಬಟ್ ಇದೊಂದು ದೊಡ್ಡ ತಪ್ಪು ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಮನೆಯ ಕ್ಯಾಪ್ಟನ್ ಅಂತ ಧನುಷ್ ಅವರು ಈ ಒಂದು ಸಿಚುವೇಶನ್ನ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಬಟ್ ಯಾರು ಕೂಡ ಈ ಜಗಳನ್ನ ಬಿಡಿಸ್ತಾ ಇಲ್ಲ. ಸೊ ರೂಮಲ್ಲಿ ಆಗ್ತಾ ಇರುವಂಥ ಜಗಳವನ್ನು ರಕ್ಷಿತಾ ಅವರು ಹೋಗಿ ನಿಲ್ಲಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಏನಾಗ್ತದೆ ಅಂತಲೂ ಒಂದು ಗೊತ್ತಾಗ್ತಾಯಿಲ್ಲ. ಇವರೇ ಜಗಳ ಆಡ್ಕೊತಾರೆ, ಬಟ್ ಯಾರು ಸಮಾಧಾನ ಮಾಡೋಲ್ಲ. ಕೆಲವು ಟೈಮ್ ಆದಮೇಲೆ ಮತ್ತೆ ಸರಿ ಆಗ್ತಾರೆ. ಬಟ್ ಇದು ಈ ರೇಂಜ್ಗೆ ಹೊಡೆಯೋ ರೇಂಜ್ಗೆ ಜಗಳ ಆಗ್ತಾ ಇದ್ರು. ಅಲ್ಲಿರುವಂಥ ಕ್ಯಾಪ್ಟನ್ ಕೂಡ ಈ ಒಂದು ಜಗಳಕ್ಕೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇಲ್ಲ. ಬಟ್ ಅಲ್ಲಿ ರಕ್ಷಿತಾ ಅವರು ಹೋಗಿ ಬಿಡಿಸ್ತಾ ಇದ್ದಾರೆ. ಏನಪ್ಪ ಅಂದರೆ ದಯವಿಟ್ಟು ಜಗಳ ಆಡಬೇಡಿ, ಯಾಕೆ ಜಗಳ ಆಡ್ತೀರ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇದು ರೆಸ್ಪಾನ್ಸಿಬಿಲಿಟಿ ಬಂದುಬಿಟ್ಟು ಮೊದಲು ಮನೆಯ ಕ್ಯಾಪ್ಟನ್ದಾಗಿರುತ್ತೆ. ಬಟ್ ಇಲ್ಲಿ ಮನೆ ಕ್ಯಾಪ್ಟನ್ ಕೂಡ ಈ ಒಂದು ಜಗಳನ ಬಿಡಿಸ್ತಾ ಇಲ್ಲ. ಅವನು ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ಅಲ್ಲಿರೋಂಥ ಸ್ಪರ್ಧಿಗಳೆಲ್ಲ ಅಷ್ಟೇ ಕಿಚನ್ ಏರಿಯಾದಲ್ಲಿ ನಿಂತ್ಕೊಂಡು ಬರೀ ಜಗಳ ಆಗ್ತಾ ಇರೋದನ್ನು ನೋಡ್ತಾ ಇದ್ದಾರೆ, ಬಿಟ್ಟರೆ ಯಾರು ಕೂಡ ಬಿಡಿಸ್ತಾ ಇಲ್ಲ. ಈ ಒಂದು ವಿಚಾರ ನೋಡಿದರೆ ಬಟ್ ಇಲ್ಲಿ ಬಿಗ್ ಬಾಸ್ ಮನೇಲಿ ಏನಾಗ್ತಾ ಇದೆ ಅಂತಲೂ ಗೊತ್ತಾಗ್ತಾ ಇಲ್ಲ. ಕೆಲವೊಂದು ಸ್ಪರ್ಧಿಗಳು ಅವ್ರವ್ರ ಪಾಡಿಗೆ ಅವ್ರು ಇರ್ತಾರೆ, ಏನೋ ಆದರೂ ನಮ್ಗೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ. ಬಟ್ ಇಲ್ಲಿ ಮನೆಯ ಕ್ಯಾಪ್ಟನ್ ಆಗಿಬಿಟ್ಟು ಅಂತ ಧನುಷ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಕೈ ಎತ್ತಬೇಕಾಗಿತ್ತು. ಅಂದರೆ ಅವರು ಮಾತಾಡಬೇಕಾಗಿತ್ತು, ಅವ್ರ ಜಗಳನ್ನ ಬಿಡಿಸ್ಬೇಕಾಗಿತ್ತು. ಬಟ್ ಧನುಷ್ ಅವರು ಕೂಡ ನಿಂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ರಿಷಾ ಅವರು ಗಿಲ್ಲಿಗೆ ಕೈ ಮಾಡಿದ್ದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನನ್ನ ವೋಟ್ ಮಾತ್ರ ಈ ಒಂದು ಸೀನಲ್ಲಿ ಗಿಲ್ಲಿಗೆ ಇರುತ್ತೆ. ಯಾಕಪ್ಪ ಅಂದರೆ ಗಿಲ್ಲಿಯವರು ಆಲ್ರೆಡಿ ಅವರಿಗೆ ರಿಕ್ವೆಸ್ಟ್ ಸಹ ಮಾಡಿದ್ರು, ಏನಪ್ಪ ದಯವಿಟ್ಟು ಬಕೆಟ್ ಕೊಡಿ, ನಾನು ವಾಟರ್ ತೊಗೊಳ್ತೀನಿ, ಬೇರೆ ಕಡೆ ಹೋಗಿ ಸ್ನಾನ ಮಾಡ್ತೀನಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ. ಬಟ್ ಈ ಒಂದು ಮಾತಿಗೆ ರಿಷಾ ಅವರು ಕೂಡ ತಲೆ ಕೆಡಿಸ್ಕೊಳ್ತಾ ಇರಲ್ಲ. ಬಟ್ ಇಲ್ಲಿ ಮೇನ್ ಟಾರ್ಗೆಟ್ ಬಂದುಬಿಟ್ಟು ಗಿಲ್ಲಿಗೆ ತುಂಬ ಜನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ರಿಷಾ ಕೂಡ ಒಬ್ಬರು. ಸೊ ಇಂಥ ಸಿಚುವೇಷನಲ್ಲಿ ಇವರು ಈ ರೀತಿ ಮಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆ.